ಈ ಕೈ ಸಾಲ ಮಾಡ್ಕೊಂಡಿರ್ತಾರೆ, ಕೆಲವರು ಚಿಕ್ಕ ಪುಟ್ಟ ಸಾಲ ಮಾಡ್ಕೊಂಡಿರ್ತಾರೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾವುದೋ ಕ್ರಮಗಳನ್ನು ಕೈಗೊಳ್ಳೋಕೆ ಕೆಲವರು ಮುಂದಾಗ್ತಾರೆ. ಬಟ್ ಹಂಗೆ ಮಾಡೋಂಗಿಲ್ಲ ಅಂತ ಅನ್ನೋ ಕಾರಣಕ್ಕೆ ಸರ್ಕಾರನೇ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದೆ ಸ್ಟ್ರಿಕ್ಟ್ ಆಗಿ. ಬಟ್ ನೋಡಿ, ಇಲ್ಲಿ ಒಬ್ಬ ಫೈನಾನ್ಸ್ನವರು ರೈತ ಸಾಲ ಮಾಡ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಒಂದು ಕಂತು ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಮನೆಗೆ ನುಗ್ಗಿ ಜಾನುವಾರುಗಳನ್ನ ಕರ್ಕೊಂಡು ಹೋಗಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಿವಮೊಗ್ಗ ತಾಲೂಕಿನ ಕೋಟೆಗಂಗೂರು ಸಮೀಪದ ಸಿದ್ಲಿಪುರ ಗ್ರಾಮದ ರೈತ ಭರತ್ ಎಂಬಾತ ಕಳೆದ 1.5 ವರ್ಷದ ಹಿಂದೆ ಐ ಫೈನಾನ್ಸ್ನಿಂದ 2 ಲಕ್ಷ ಸಾಲ ಪಡೆದಿದ್ರು. ಅದರಲ್ಲೂ ಮನೆ ಬಾಗಿಲಿಗೆ ಐ ಫೈನಾನ್ಸ್ ಸಂಸ್ಥೆ ಸಿಬ್ಬಂದಿ ಬಂದು ಬಲವಂತವಾಗಿ ಸಾಲ ಪಡೆಯುವಂತೆ ಮಾಡಿದ್ರು. ಸಾಲ ಪಡೆದು ಹೈನುಗಾರಿಕೆ ಮಾಡಿಕೊಂಡು ಬದುಕು ನಡೆಸ್ತಾ ಇದ್ದ ರೈತ ಭರತ್ ಮನೆಯಲ್ಲಿ ಹಾಲು ಕೊಡ್ತಾ ಇದ್ದ ಹಸು ಮೃತಪಟ್ಟಿತ್ತು. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದ್ದ ಭರತ್ ಈ ತಿಂಗಳ ಲೋನ್ ಕಟ್ಟಿರಲಿಲ್ಲ. ಹಿನ್ನೆಲೆಯಲ್ಲಿ ಏಕಾಏಕಿ ಭರತ್ ಮನೆಗೆ ನುಗ್ಗಿದ ಫೈನಾನ್ಸ್ ಸಿಬ್ಬಂದಿಗಳು ರೌಡಿಸಂ ರೀತಿ ವರ್ತಿಸಿ ರೈತ ಭರತ್ರ ಕೊರಳಪಟ್ಟಿ ಹಿಡಿದು ಸಾಲ ವಸೂಲಾತಿಗೆ ಮುಂದಾಗಿದ್ದಾರೆ. ನಂತರ ಕೊಟ್ಟಿಗೆಯಲ್ಲಿದ್ದ 2 ಹಸು ಮತ್ತು 1 ಹೋರಿಯನ್ನ ಗೂಡ್ಸ್ ವಾಹನದಲ್ಲಿ ಹೇರಿಕೊಂಡು ಶಿವಮೊಗ್ಗ ನಗರಕ್ಕೆ ತಂದು ಅಮಾನವೀಯವಾಗಿ ವರ್ತಿಸಿದ್ದಾರೆ. ಈಗ ಸರ್ ಸತ್ತೋಗಿದೆ, ಈ ತಿಂಗಳು ಹಾಲು ದುಡ್ಡು ಪೇಮೆಂಟ್ ಆಗ್ತಿಲ್ಲ ಅಂತ ಕೇಳಿದ್ರೆ, ಕಟ್ಟಬೇಕು ನೀನು, ನಾನು ಹಸುಗಳ ಮೇಲೆ ನಮ್ಗೆ ಕೊಟ್ಟಿಲ್ಲ, ನಿನ್ನ ನಮ್ಗೆ ಕೊಟ್ಟಿರೋದು ಅಂತ ಸರ್. ಈಗ ಬಂದು ಅಲ್ಲಿ ಬಂದು ಬೆಳಗ್ಗೆ ಸರ್ ಕಾಲರಿಗೆ ಕೈ ಹಾಕ್ತಾ ಸರ್ ಮ್ಯಾನೇಜರ್ಗೆ ನಾವು ಹೊಡೆದ್ರೆ ಸರಿ ಆಗ್ತಿದ್ದಿಲ್ಲ ಸರ್, ಅದಕ್ಕೆ ನಮಗೆ ಹಂಗೆ ಅಂತ ಹೇಳಿದೆ. ಆದರೂ ನಾನು ಹಸು ಹಿಡ್ಕೊಂತಿಂದ ಅವನೇ ಕುದ್ದು ಮೇಲೆ ಬಂದು ನಮ್ಮ ಕೊಟ್ಟಿಗೆ ಅಟ್ಟಿಯಲ್ಲಿ ಬಂದು ಕೊಟ್ಟಿಗೆ ಮೇಲೆ ಬಂದು ಆಕಳುಗಳು ಹಿಡ್ಕೊಂಡು ಅವನೇ ಆಟೋಕ್ಕೆ ಏರಿದ್ದ ಸರ್. ಇರ್ಬೇಕಾದ್ರೆ ನಾನು ಆದ್ರೆ ಹೋದೆ ಸರ್. ಆದರೂ ನಾವು ಸಾಕಿರೋ ದನಗಳಲ್ಲ, ಆದರೂ ಅವ್ನು ಗಾಯ ಎಲ್ಲ ಮಾಡಿದ್ದಾನೆ ಸರ್ ಹಸುಗಳಿಗೆ ಬಗ್ಗೆ. ಏನೋ ವಿಚಾರ ತಿಳಿತಾ ಇದ್ದಂತೆ ಆಕ್ರೋಶಗೊಂಡ ರೈತರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಐ ಫೈನಾನ್ಸ್ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನಂತರ ಫೈನಾನ್ಸ್ ಸಿಬ್ಬಂದಿ ಜಪ್ತಿ ಮಾಡಿ ತಂದಿದ್ದ ಹಸುಗಳನ್ನ ಮರು ಜಪ್ತಿ ಮಾಡಿ ರೈತನ ಮನೆಗೆ ವಾಪಸ್ ಕಳುಹಿಸಿದ್ದಾರೆ. ಒಟ್ನಲ್ಲಿ ರೈತರಿಗೆ, ಜನಸಾಮಾನ್ಯರಿಗೆ ಖಾಸಗಿ ಫೈನಾನ್ಸ್ನವರು ಕಿರುಕುಳ ನೀಡುವಂತಿಲ್ಲ ಎಂಬ ರಾಜ್ಯ ಸರ್ಕಾರದ ಆದೇಶವಿದ್ರೂ ಕೂಡ ಈ ರೀತಿಯ ಅಮಾನವೀಯ ವರ್ತನೆ ಎಷ್ಟು ಸರಿ ಎಂಬುದೇ ಈಗಿನ ಪ್ರಶ್ನೆ. ಕ್ಯಾಮ್ರಾಮನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.